ಗಡೀಪಾರು ಆದೇಶದ ಬೆನ್ನಲ್ಲೇ ಅಜ್ಞಾತ ಸ್ಥಳಕ್ಕೆ ತಿಮರೋಡಿ ಹೋಗಿರೋದು. ಯಾರ ಸಂಪರ್ಕಕ್ಕೂ ಸಿಗದೆ ಮಹೇಶ್ ಶೆಟ್ಟಿ ತಿಮರೋಡಿ ಹೋಗಿರೋದು. ಅಜ್ಞಾತ ಸ್ಥಳದಲ್ಲಿರ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮರೋಡಿ ಮೊಬೈಲ್ ಮೂಲಕವೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ತಿಮರೋಡಿ ವಿರುದ್ಧವಾಗಿ ಒಂದೆಡೆ ಗಡೀಪಾರು ಆದೇಶ ಇದೆ. ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡೀಪಾರು ಮಾಡಿ AC ಸ್ಟೆಲ್ಲಾ ವರ್ಗೀಸ್ ಒಂದು ಕಡೆ ಅಲ್ಲಿ ಆದೇಶವನ್ನು ಕೊಟ್ಟಾಯಿತು. ಹಾಗಾಗಿ ಧರ್ಮಸ್ಥಳದಲ್ಲಂತೂ ಇರುವಂತಿಲ್ಲ, ಅಥವಾ ಬೆಳ್ತಂಗಡಿಯ ಭಾಗದಲ್ಲಂತೂ ಮಹೇಶ್ ಶೆಟ್ಟಿ ತಿಮರೋಡಿ ಇರುವಂತಿಲ್ಲ. ಏನಾದರೂ ಇದ್ದರೆ ಸೀದಾ ಹೋಗಿ ರಾಯಚೂರಿನ ಮಾನ್ವಿಯಲ್ಲಿ ಇರಬೇಕು, ಅಲ್ಲೇ ಬಿಟ್ಟರೆ ನಿಲ್ಲೂ ಇರುವಂತಿಲ್ಲ. ಆದರೆ ಈ ಗಡೀಪಾರು ಸುಮಾರು 1 ವರ್ಷ ಇರಬೇಕು ಅಂತಲೂ ಏನೋ ಆಗಿರಬೇಕಲ್ಲಿ. ಈ ಗಡೀಪಾರು ಆದೇಶ ಇದೆಯಲ್ಲ, ಈ ಆದೇಶದ ಉಲ್ಲಂಘನೆ ಆಗುತ್ತಾ ಇದು? ಒಬ್ಬರು AC ಈ ರೀತಿಯಲ್ಲಿ ಆದೇಶ ಮಾಡಿದ ಹೊರತಾಗಿಯೂ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಗೊತ್ತಿಲ್ಲ. ಇನ್ನೊಂದೆಡೆ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ FIR ಒಂದು ಕಡೆ ದಾಖಲಾಗಿದೆ. ಈ ಹಿಂದೆ ನೋಟಿಸ್ ಕೊಟ್ಟಿದ್ದಂಥ ವೇಳೆ ವಿಚಾರಣೆಗೆ ಗೈರಾಗಿದ್ದಿದ್ದು ತಿಮರೋಡಿ. ನಿಮ್ಮಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಇದೆ, ಬನ್ನಿ ವಿಚಾರಿಸಬೇಕು, ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾಗ ಹಾಜರಾಗಿರಲಿಲ್ಲ. ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರ ನೋಟಿಸ್ ಇತ್ತು. ವಿಚಾರಣೆ ವೇಳೆ ಸೂಕ್ತ ದಾಖಲೆ ತೋರಿಸದೆ ಹೋದರೆ ಬಂಧನದ ಭೀತಿ ಒಂದು ಕಡೆ ಇತ್ತು. ಗಡೀಪಾರು ಒಂದು ಕಡೆ, ಸರಿಯಾದ ಕಾರಣವನ್ನು ಪೊಲೀಸರು ಕನ್ವಿನ್ಸ್ ಆಗುವಂಥ ರೀತಿಯಲ್ಲಿ ಕಾರಣ ಕೊಡದೇ ಇದ್ದರೆ ಅರೆಸ್ಟ್ ಕೂಡ ಮಾಡಬಹುದು. ಆದರೆ ಸದ್ಯಕ್ಕೆ ತಲೆ ಮರೆಸ್ಕೊಂಡಿರೋದು ತಿಮರೋಡಿ.